ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. 4 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ರಸ್ತೆ ಬದಿ ಪಾರ್ಕಿಂಗನ್ನು ನಿಷೇಧ ಮಾಡಿ ಆಗಿದ್ದಂತಹ BBMP ಒಂದು ಆದೇಶವನ್ನು ಹೊರಡಿಸಿತ್ತು. ಅದಕ್ಕೆ ಹೈಕೋರ್ಟ್ನ ಸೂಚನೆ ಮೇರೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆ ರೀತಿಯಾಗಿರುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅದಾದ ಬಳಿಕ 4 ವರ್ಷದಲ್ಲಿ ಬೆಂಗಳೂರಿನ ಯಾವ ರಸ್ತೆಗಳಲ್ಲೂ ಕೂಡ ಅಧಿಕೃತವಾಗಿ ಪೇ ಆ್ಯಂಡ್ ಪಾರ್ಕಿಂಗಿಗೆ ಅವಕಾಶ ಇರಲಿಲ್ಲ. ಇದೀಗ 4 ವರ್ಷದ ಬಳಿಕ BBMP ನೈಪಥ್ಯಕ್ಕೆ ಸರಿದು BBMP ಹೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂದ ಮೇಲೆ ಇದೀಗ ಹೊಸದಾಗಿ ಮತ್ತೆ ಬೆಂಗಳೂರಿನಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್, ಅದರಲ್ಲೂ ಮುಖ್ಯವಾಗಿ ರಸ್ತೆ ಬದಿಯಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್ ನೀತಿಯನ್ನು ಜಾರಿಗೊಳಿಸೋದಕ್ಕೆ GBA ಮುಂದಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸಬೇಡಿ ಅಂದರೂ ಕೂಡ ನಿಲ್ಲಿಸುತ್ತಾರೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಪಾರ್ಕಿಂಗ್ ದೊಡ್ಡ ಸಮಸ್ಯೆ, ದೊಡ್ಡ ತಲೆನೋವು. ಟ್ರಾಫಿಕ್ಕಿಂದಾಗಿ ಅಂದರೆ ಬೆಂಗಳೂರಿನ ಹೆಚ್ಚು ಕಮ್ಮಿ ಒಂದು 30-40% ಟ್ರಾಫಿಕ್ ಆಗ್ತಾ ಇರೋದೇ ರಸ್ತೆ ಬದಿಯಲ್ಲಿ ಬೇರೆ ಬೇರೆ ವಾಹನಗಳು ನಿಲ್ಲಿಸ್ತಿರೋದ್ರಿಂದ ಬೇರೆ ವಾಹನಗಳಿಗೆ ಅಂದರೆ ಮುಂದಕ್ಕೆ ಸಂಚಾರ ಮಾಡುವಂಥ ವಾಹನಗಳಿಗೆ ಆ ಸಂಚಾರ ಭಾಳ ಸ್ಲೋ ಆಗುತ್ತೆ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳು ಸಿಗ್ನಲ್ಗಳಲ್ಲಿ, ಜಂಕ್ಷನ್ಗಳಲ್ಲಿ ಅಥವಾ ಎಲ್ಲಿ ಜನನಿಬಿಡ ಪ್ರದೇಶಗಳಿರ್ತವೆ ಅಲ್ಲೆಲ್ಲವೂ ಕೂಡ ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ಸೊ ಎಂತೂ ಜನರು ಮಾತು ಕೇಳಲ್ಲ, ಇದರಿಂದ ಸಮಸ್ಯೆಗಳು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಪೇ ಆ್ಯಂಡ್ ಪಾರ್ಕಿಂಗ್ಗೆ ಅವಕಾಶ ಕೊಡೋದೇ ಉತ್ತಮ. ಕನಿಷ್ಠ ಪಕ್ಷ ಇದರಿಂದ ಒಂದಿಷ್ಟು ಆದಾಯ ಕೂಡ ಸರ್ಕಾರಕ್ಕೆ ಯಾಕೆ ಕೈ ತಪ್ಪಿಸ್ಕೋಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ GBA ಅಧಿಕಾರಿಗಳು ಬಂದಿದ್ದಾರೋ ಏನೋ. ಹೀಗಾಗಿ 4 ವರ್ಷಗಳ ಬಳಿಕ ಇದೀಗ ಬೆಂಗಳೂರಿನಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್, ರಸ್ತೆ ಬದಿಯಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್ಗೆ ನೀತಿಯನ್ನು ಜಾರಿಗೊಳಿಸ್ತಾ ಇರುವಂಥದ್ದು. ಇದು ಮುಖ್ಯವಾಗಿ ಇದೀಗ ಒಂದು ಪ್ರಾಯೋಗಿಕವಾಗಿ ಪೈಲಟ್ ಪ್ರಾಜೆಕ್ಟ್ ಆಗಿ ಬೆಂಗಳೂರಿನ ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಮಾತ್ರ ಜಾರಿ ಆಗ್ತಾ ಇದೆ. ಕೇಂದ್ರ ನಗರ ಪಾಲಿಕೆಯ 35 ರಸ್ತೆಗಳಲ್ಲಿ 35 GBA ಅಂದರೆ ಕೇಂದ್ರ ನಗರ ಪಾಲಿಕೆ ಗುರುತಿಸಿರುವಂಥ 35 ರಸ್ತೆಗಳಲ್ಲಿ ಮಾತ್ರ ಇದು ಆರಂಭಿಕವಾಗಿ ಜಾರಿ ಆಗ್ತಾ ಇದೆ. ಅದಾದ ಬಳಿಕ ಹಂತವಾಗಿ ಇಡೀ ಬೆಂಗಳೂರಿನಾದ್ಯಂತ ರಸ್ತೆಗಳಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್ಗೆ ಅವಕಾಶ ಕೊಡೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಯೋಚನೆ ಮಾಡಿರುವಂಥದ್ದು. ಸೊ ಈ ಬಾರಿ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ರಸ್ತೆಗಳನ್ನು ಪೇ ಆ್ಯಂಡ್ ಪಾರ್ಕಿಂಗಾಗಿ GBA ಆಯ್ದುಕೊಂಡಿದೆ ಅಲ್ಲಿ ಬೈಕನ್ನು ನಿಲ್ಲಿಸೋದಕ್ಕೆ 15 ರೂಪಾಯಿ ನಿಗದಿ ಮಾಡಿರುವಂಥದ್ದು, ಕಾರನ್ನು ನಿಲ್ಲಿಸೋದಕ್ಕೆ 30 ರೂಪಾಯಿ ನಿಗದಿ ಮಾಡಿರುವಂಥದ್ದು. ಒಂದು ಗಂಟೆಗೆ ಪ್ರತಿದಿನದ ಪಾಸು ಬೈಕಿಗೆ 75 ರೂಪಾಯಿ ಇದ್ದರೆ ಕಾರಿಗೆ 200 ರೂಪಾಯಿ ಪೇ ಮಾಡಿಕೊಂಡು ಈ ದಿನದ ಪಾಸನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದೆ. ಬೆಂಗಳೂರಿನಾದ್ಯಂತ 1600 ಕಿಲೋಮೀಟರ್ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ಪ್ರಮುಖ ಮತ್ತು ಉಪಪ್ರಮುಖ ರಸ್ತೆಗಳಿದ್ದಾವೆ. ಸೊ ಹೀಗಾಗಿ ಎಲ್ಲ ರಸ್ತೆಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಹಂತವಾಗಿ ಒಂದು ಪೇ ಆ್ಯಂಡ್ ಪಾರ್ಕಿಂಗ್ ಅವಕಾಶಕ್ಕೆ ಬರುವಂಥ ಸಾಧ್ಯತೆ ಇದೆ. ಎಲ್ಲ ರಸ್ತೆಗಳಲ್ಲೂ ಬರೋದಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಮುಖ್ಯವಾಗಿ ನ್ಯಾಷನಲ್ ಹೈವೇ ಅಥವಾ ಪ್ರಮುಖ ರಸ್ತೆಗಳಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್ ಅವಕಾಶ ಮಾಡಿಕೊಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಸಬ್ ಆರ್ಟಿರಿಯಲ್ ರಸ್ತೆಗಳಲ್ಲಾದರೂ ಪೇ ಆ್ಯಂಡ್ ಪಾರ್ಕಿಂಗ್ ಅವಕಾಶ ಮಾಡಿಕೊಡೋದಕ್ಕೆ ಇದೀಗ GBA ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಗಂಟೆಗೆ ಬೈಕಿಗೆ 15 ರೂಪಾಯಿ, ಕಾರಿಗೆ 30 ರೂಪಾಯಿ ದರವನ್ನು ನಿಗದಿ ಮಾಡಿರುವಂಥದ್ದು. ಇದರಿಂದ ವಾರ್ಷಿಕವಾಗಿ ಇವತ್ತು 35 ರಸ್ತೆಗಳಿಂದ ವಾರ್ಷಿಕವಾಗಿ ಒಂದು 16 ಕೋಟಿ ರೂಪಾಯಿ ಆದಾಯ GBAಗೆ ಹರಿದು ಬರುವಂಥ ಒಂದು ನಿರೀಕ್ಷೆಯನ್ನು ಮಾಡಿರುವಂಥದ್ದು. ಇದು ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ. ಮತ್ತು ನಾವು ಇಸ್ಕಾನ್ ದೇವಸ್ಥಾನಕ್ಕೆ, ರಾಜಾಜಿನಗರದಲ್ಲಿರುವಂಥ ಇಸ್ಕಾನ್ ದೇವಸ್ಥಾನಕ್ಕೆ ಹೋದವ್ರು ನೋಡಿರ್ತೀರಿ, ಅಲ್ಲಿ ಒಂದು ಮಲ್ಟಿ ಲೆವೆಲ್ ಮೆಕ್ಯಾನಿಕಲ್ ಪಾರ್ಕಿಂಗ್ ಸಿಸ್ಟಮನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಸೊ ಅದೇ ಮಾದರಿಯಾಗಿರುವಂಥ ಮಲ್ಟಿ ಲೆವೆಲ್ ಮೆಕ್ಯಾನಿಕಲ್ ಪಾರ್ಕಿಂಗ್ ಸಿಸ್ಟಮನ್ನು ಕೂಡ KR ಸರ್ಕಲ್ ಬಳಿ ಇರುವಂಥ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೇಂದ್ರ ಕಚೇರಿ ಆವರಣದಲ್ಲೂ ಕೂಡ ಜಾರಿ ಮಾಡೋದಕ್ಕೆ ಒಂದು ರೂಪುರೇಷೆಯನ್ನು ಅಧಿಕಾರಿಗಳು ಸಿದ್ಧಪಡಿಸ್ತಾ ಇರುವಂಥದ್ದು. ಅಂದರೆ ಪ್ರತಿದಿನ GBAಗೆ ನೂರಾರು ಮಂದಿ ತಮ್ಮ ವಾಹನಗಳನ್ನು ತಂದು ಅಲ್ಲಿ ನಿಲುಗಡೆ ಮಾಡೋಗ್ತಾರೆ. ಅವರು ಆ ಪಾಲಿಕೆಯ ಕೆಲಸಗಳಿಗೆ ಬರ್ತಾರೋ ಅಥವಾ ಯಾವ ಕೆಲಸಗಳಿಗೆ ಬರ್ತಾರೋ ಗೊತ್ತಿಲ್ಲ. ಆದರೆ ಅವರು ಸಾಕಷ್ಟು ವಾಹನಗಳು GBA ಕೇಂದ್ರ ಕಚೇರಿ ಆವರಣದಲ್ಲಿ ತಂದು ನಿಲ್ಲಿಸ್ಬಿಟ್ಟು ಅವರವ್ರ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಹೀಗಾಗಿ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು, ಟ್ರಾಫಿಕ್ನ ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ಸೊ ಇದನ್ನು ಕೂಡ ತಡೆಗಟ್ಟೋದಕ್ಕೆ GBA ಆವರಣದಲ್ಲೂ ಕೂಡ ಪೇ ಆ್ಯಂಡ್ ಪಾರ್ಕಿಂಗ್ ಸಿಸ್ಟಮನ್ನು ಜಾರಿ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ನ್ಯೂಸ್ 18ಗೆ ಅಂದರೆ ನಾನು ಅವ್ರ ಜೊತೆ ಮಾತನಾಡಿದೆ. GBA ಚೀಫ್ ಕಮಿಷನರ್ ಆಗಿರುವಂಥ ಮಹೇಶ್ವರ ಅವ್ರ ಜೊತೆ ಮಾತನಾಡಿದಾಗ ಸಾಕಷ್ಟು ವಾಹನಗಳು ಒಳಗಡೆ ಬಂದು ನಿಲ್ತಾ ಇದೆ. ಅವರೆಲ್ಲರೂ ಕೂಡ ಪಾಲಿಕೆ ಕೆಲಸಕ್ಕೆ ಬಂದ್ರೆ ಅನ್ನೋದು ಗೊತ್ತಿಲ್ಲ. ಆದರೆ ಬೆಳಿಗ್ಗೆ ಬರ್ತಾರೆ, ಗಾಡಿ ಇಡ್ತಾರೆ, ಸಂಜೆ ಹೋಗುವಾಗ ತೊಗೊಂಡೋಗ್ತಾರೆ ಅನ್ನೋ ಥರದಲ್ಲಿ ವಾತಾವರಣ. ಸೊ ಇದನ್ನು ಬ್ರೇಕ್ ಹಾಕಬೇಕು. ಸಾರ್ವಜನಿಕರು ಯಾರು ಪಾಲಿಕೆ ಕೆಲಸಕ್ಕೆ ಮಾತ್ರ ಬರ್ತಾರೆ ಅವ್ರಿಗೆ ಮಾತ್ರ ಇಲ್ಲಿ ಪಾರ್ಕಿಂಗ್ಗೆ ಅವಕಾಶ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಲ್ಟಿ ಲೆವೆಲ್ ಮೆಕ್ಯಾನಿಕಲ್ ಪಾರ್ಕಿಂಗ್ ಸಿಸ್ಟಮನ್ನು ಕೂಡ GBA ತನ್ನ ಕೇಂದ್ರ ಕಚೇರಿ ಆವರಣದಲ್ಲಿ
ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ 4 ವರ್ಷದ ಬಳಿಕ ಮತ್ತೆ ಪೇ ಆ್ಯಂಡ್ ಪಾರ್ಕಿಂಗ್ ಸಿಸ್ಟಮ್ ಜಾರಿ ಆಗ್ತಾ ಇದೆ. ಇದರಿಂದ ಆದಾಯನೂ ಕೂಡ ಬರುತ್ತೆ. ಮತ್ತೆಂತೂ ಜನ ಬುದ್ಧಿ ಹೇಳಿದ್ರೆ ಬುದ್ಧಿ ಕೇಳಲ್ಲ, ರಸ್ತೆ ಬದಿ ನಿಲ್ಲಿಸ್ಬೇಡಿ ಅಂದರೆ ಕೇಳಲ್ಲ, ಅವ್ರು ನಿಲ್ಲಿಸ್ತಾರೆ. ಈಗ ಕನಿಷ್ಠ ಪಕ್ಷ ಆದಾಯವನ್ನಾದರೂ ಹೆಚ್ಚಿಸಿಕೊಳ್ಳುವ ಕಡೆ ಇದೀಗ GBA ಗಮನ ಹರಿಸಿರುವಂಥದ್ದು. ಆದರೆ ಇನ್ನೂ ಕೂಡ ಕೇಂದ್ರ ನಗರ ಪಾಲಿಕೆ ಇದನ್ನು ಟೆಂಡರ್ ಕೊಟ್ಟು ಮುಗಿಸಿಲ್ಲ. 11 ಪ್ಯಾಕೇಜ್ಗಳನ್ನಾಗಿ ಟೆಂಡರ್ಗೆ ಆಹ್ವಾನ ಕೊಟ್ಟಿದೆ. ಬಿಡ್ಡರ್ಗಳು ಅಂದರೆ ಗುತ್ತಿಗೆ ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಇನ್ನೊಂದು 1 ತಿಂಗಳಂದ್ರೆ ಹೊಸ ವರ್ಷದಷ್ಟೊತ್ತಿಗೆ ಈ ಒಂದು ಹೊಸ ಬೀದಿ ಬದಿ ಪಾರ್ಕಿಂಗ್ ಪೇ ಆ್ಯಂಡ್ ಪಾರ್ಕಿಂಗ್ ಸಿಸ್ಟಮ್ ಜಾರಿ ಆಗುವಂಥ ಎಲ್ಲ ನಿರೀಕ್ಷೆಗಳು ಕೂಡ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.